ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ. ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ. ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ. ಪತೀಸರಾಗವ ಹಾಡಯ್ಯ ಪತೀಸರಾಗವ ಹಾಡಯ್ಯ. ಪುರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ತಂದೆ. ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ತಂದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಮಾಡಯ್ಯ ತಂದೆ. ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಮಾಡಯ್ಯ ತಂದೆ. ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದರತ್ತತ್ತ ನೀನೇ ದೇವ ನೀನೇ ದೇವ. ಸಕಲ ವಿಸ್ತಾರದ ರೂಹು ನೀನೇ ದೇವ ನೀನೇ ದೇವ. ವಿಶ್ವತಕ್ಷು ನೀನೇ ದೇವ ವಿಶ್ವತೋಮುಖ ನೀನೇ ದೇವ. ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪ್ರಾಣ ನೀನೇ ದೇವ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಗಿರೀಶ್, ಹೇಳಿ ಅಕ್ಕ. ನಮ್ಮ ಕೂಡಲ ಸಂಗಮರ ವಚನವನ್ನು ಬಹಳ ಸೊಗಸಾಗಿ ಹೇಳಿದೆ ಹಾಡಿನ ರೂಪದಲ್ಲಿ. ಎತ್ತೆತ್ತ ನೋಡಿದ ರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೋಹು ನೀನೇ ದೇವ, ವಿಶ್ವತೋ ಚಕ್ಷ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ.
ಕೂಡಲ ಸಂಗಮ ದೇವ ಎಷ್ಟೊಂದು ತಾತ್ಪರ್ಯಗಳನ್ನು ಅವರ ವಚನಗಳ ಮೂಲಕ ಹೇಳ್ಕೊಟ್ಟಿದ್ದಾರೆ. ಹೇಗನ್ನಿಸ್ತು ಕೇಳೋಣ? ಅರ್ಚನಾ ಮ್ಯಾಮ್. ಎಕ್ಸಲೆಂಟ್ ಸಿಂಗಿಂಗ್, ಸೂಪರ್ಬ್. ಪ್ರತಿಯೊಂದು ಸ್ವರಸ್ಥಾನವು ಪರಿಶುದ್ಧವಾಗಿ ಹಾಡಿದ್ಯಪ್ಪ ನೀನು. ಆಮೇಲೆ ಅದಕ್ಕೆ ಏನು ಭಾವನೆ ಬೇಕು ಅದನ್ನೆಲ್ಲವೂ ಅಳೆದು ಸುರಿದು ತೂಕವಾಗಿ ಕೊಟ್ಟಿದ್ಯಾ. ಆಮೇಲೆ ಎಷ್ಟು ವರ್ಚಸ್ವಿಯಾಗಿ ಕಾಣಿಸ್ತಾ ಇದ್ದಾನೆ ನೋಡಿದ್ರೆ ನಿಜವಾಗ್ಲೂ ನಮಗೆ ಗೌರವ ಬರಬೇಕು, ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಪ್ಪ. ನಿಜವಾಗ್ಲೂ ತುಂಬ ಸಂಸ್ಕಾರವಂತ ಹುಡುಗ ನೀನು. ಆ ಸಂಸ್ಕಾರ ನಿನ್ನ ಹಾವಭಾವಗಳಲ್ಲಿ, ನಡೆ ನುಡಿಯಲ್ಲಿ, ಮತ್ತು ಅಷ್ಟೇ ಅಲ್ಲದೆ ನಿನ್ನ ಗಾಯನದಲ್ಲಿ ಕೂಡ ಪ್ರತಿ ಸಲವೂ ಎದ್ದೆದ್ದು ಕಾಣುತ್ತೆ ಕಣಪ್ಪ. ಕೊನೆಯಲ್ಲಿ ರೇಂಜ್ ಹೋಗ್ತಾ ಪಾಪ ನಿನಗೆ ಇನ್ನೊಂದು ಎಕ್ಸ್ಟ್ರಾ ನೋಟ್ ಹಾಡೋಕ್ಕೆ ಹೋದಿ, ಅಲ್ಲಿ ಸ್ವಲ್ಪ ಗಂಟ್ಲು ಯೂಡ್ಲಾಯಿತು. ಅದು ಬಿಟ್ಟರೆ ಅದೊಂದು ಸಣ್ಣ ದೃಷ್ಟಿಪೊಟ್ಟು ಅನ್ನೋದು ಬಿಟ್ಟರೆ ನಿನ್ನ ಹಾಡಿಗೆ ಪರ್ಫೆಕ್ಟ್ ಸಿಂಗಿಂಗು. ಆಮೇಲೆ ಎಷ್ಟು ಶಬ್ದಗಳು, ಎಷ್ಟು ಸಾಲುಗಳು. ಯೂಶ್ವಲಿ ನಾವು ವಚನಗಳು ಅಂದರೆ ಒಂದು ಸಾಲಿನ ಪಲ್ಲವಿ ಇರುತ್ತೆ, ಒಂದು ಚರಣ ಇರುತ್ತೆ ಅಷ್ಟೇ. ಹೆಚ್ಚಂದರೆ 2 ಚರಣ ಇರುತ್ತೆ. ಇದು ಸುಮಾರು 3 ಚರಣಗಳ ಅಷ್ಟುದ್ದದ ಈ ವಚನ ಹಾಡಿದೆ ನೀನು. ಆಮೇಲೆ ಆ ತಾಳಗಳ ಜೊತೆ ಆಡಿದ್ದು, ಆ ಪದಗಳನ್ನು ತಾಳದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದು ಎಲ್ಲವೂ ಅದ್ಭುತವಾಗಿತ್ತು. ತುಂಬ ಅದ್ಭುತವಾದ ಕಾಂಪೋಸಿಷನ್ ಇದು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಪೋಸ್ ಮಾಡಿದ್ದಾರೆ, ಬಟ್ ತುಂಬ ಮನಸ್ಸಿಗೆ ನಾಟುವಂಥ ಕಂಪೋಸಿಷನ್ ಇದೆ ಈ ಶೈಲಿ ಇದೆಯಲ್ಲ ಇದು. ಆಮೇಲೆ ನಿನ್ನ ಬ್ರೆತ್ ಕಂಟ್ರೋಲ್ ನನಗೆ ಬಹಳ ಇಷ್ಟ ಆಯಿತು. ಅದರಲ್ಲಿ ಎಕೋ ಕೂಡ ನೀನೇ ಕೊಟ್ಕೊಂಡು ಹಾಡ್ತಾ ಇದ್ದಿ. ಎಲ್ಲಿ ಉಸಿರು ತಗೊಂಡು ಮತ್ತೆ ನೆಕ್ಸ್ಟ್ ಹಾಡುವಂಥ ಫುಲ್ಲು ಲೈನು ಮಧ್ಯೆ ಎಲ್ಲೂ ಉಸಿರು ತಗೊಳ್ದೆ ಹಾಡ್ತಾ ಇದ್ದಿ ನೀನು. ಸೊ ಅದೊಂದು ತುಂಬ ಖುಷಿಯಾಯಿತು ನನಗೆ. ಒಟ್ಟಿನಲ್ಲಿ ಅದ್ಭುತವಾದ ಗಾಯನ. ಕೀಪ್ ಇಟ್ ಅಪ್. ಸೂಪರ್ಬ್. ವೇಮ್ಗಲ್ ಸರ್. ಗಿರೀಶ್, ತುಂಬ ಚೆನ್ನಾಗಿತ್ತಪ್ಪ ಹಾಡು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಬಹುಶಃ ಈ ನಮ್ಮ ಗಾನ ಸಿಂಚನ ವೇದಿಕೆಯಲ್ಲಿ ನೀನೇ ಚಿಕ್ಕ ಹುಡುಗ ಇರಬೇಕು ಅಂತ ಅನಿಸುತ್ತೆ ಸದ್ಯಕ್ಕೆ. ಹಾಂ ಸರ್, ಕರೆಕ್ಟಾ? ನಾನೇ ಚಿಕ್ಕ ಹುಡುಗ. ನಿಂಗಿಂದ ಚಿಕ್ಕ ಹುಡುಗ ಪ್ರತಾಪ್ ಇದ್ದಲ್ಲ? 25 ವರ್ಷ. ಹೌದಾ? ಆಯ್ತು. ವಯಸ್ಸಿಗೆ ಮೀರಿ ನೀನು ವಿದ್ಯೆಯಲ್ಲಿ ಸಾಧನೆ ಮಾಡ್ತಾ ಇದೆಯಾ, ನೀನು ಗಾಯನದಲ್ಲಿ ಅದನ್ನು ತೋರಿಸ್ತಾ ಇದೆಯಾ ಈ ವೇದಿಕೆ ಮುಖಾಂತರ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಮತ್ತೆ ಇನ್ನೊಂದಷ್ಟು ಇಂಥ ಒಳ್ಳೆಯ ವಚನಗಳು ಈ ಹಿಂದಿನ ಸಂಚಿಕೆಯಲ್ಲಿ ಕಾಡು ಕುದುರೆ ಹಾಡು ಪ್ರಸ್ತುತಪಡಿಸಿದಾಗೂ ಸಹ ತುಂಬ ಚೆನ್ನಾಗಿ ಅದನ್ನು ಕೂಡ ಹಾಡಿದೆ ನೀನು. ಎಲ್ಲ ಹಾಡುಗಳಿಗೂ ನಾನು ಜಸ್ಟಿಫಿಕೇಷನ್ ಕೊಡ್ತೇನೆ ಅಂತಕ್ಕಂಥದ್ದು ನಿನ್ನಲ್ಲಿದೆ. ಅದರಿಂದ ಒಳ್ಳೆಯದಾಗಲಿ. ಮುಂದೆ ಇನ್ನೂ ಒಳ್ಳೆಯ ಹಾಡುಗಳನ್ನು ನಿನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತೀವಿ ನಾವು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುನಿರಾಜು ಸರ್. ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ ಅನ್ನೋ ಭಾವನೆ ನಿನ್ನಲ್ಲಾಗಲೇ ಬಸವಣ್ಣವರು ತತ್ವ ನಿನ್ನ ಅಳವಡಿಸ್ಕೊಂಡ್ಬಿಟ್ಟಿದೆಯಾ. ನಾನೇ ಕಿರಿಯ ಅಂತ ಹೇಳ್ತಾ ಇದೆಯಾ. ಅದರ ಒಳಮರ್ಮ ತುಂಬ ಇದೆ, ಒಳ ಅರ್ಥ ತುಂಬ ಚೆನ್ನಾಗಿದೆ. ಇದು ಬೇರೆ ಬೇರೆ ವಚನಗಳನ್ನು ಒಂದು ಮಾಡಿ ಅಶ್ವಥ್ ಸರ್ ಅವರು ಕಂಪೋಸ್ ಮಾಡಿ ಹಾಡಿರುವಂಥದ್ದು. ನೀನು ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ, ಎಷ್ಟು ಕ್ಲಾರಿಟಿ ಇತ್ತು ಗೊತ್ತಾ ಪದಗಳಲ್ಲಿ. ಪದಗಳು ಒಂದೊಂದು ನಿನ್ನ ಬಾಯಿನಲ್ಲಿ ಕೇಳಬೇಕು ಅನಿಸ್ತಾ ಇದೆ. ಕನ್ನಡ ಪದಗಳು ನಿನ್ನ ನಾಲ್ಗೆನಲ್ಲಿ ನರ್ತನ ಮಾಡ್ತಿದ್ದಾವೆ, ಡ್ಯಾನ್ಸ್ ಮಾಡ್ತಿದ್ದಾವೆ. ಅವು ಖುಷಿ ಆಗ್ತಿದೆ, ಅವಕ್ಕೆ ಭಾಳ ಸಂತೋಷ ಆಯಿತು. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಈಗ ಒಂದು ಕೂಡ ಪದಗಳಲ್ಲಿ ವ್ಯತ್ಯಾಸ ಕಾಣಲೇ ಇಲ್ಲ. ಆದರೆ ನನಗೆ ನಿನಗೆ ಆ ಪದಗಳೆಲ್ಲ ಅರ್ಥ ಆಗಿದೆಯಾ? ಸರ್, ಅಂದರೆ ಒಂದೊಂದು ಅರ್ಥ ಆಗುತ್ತೆ ಸರ್. ಒಂದೊಂದು ಅರ್ಥ ಆಗಿದೆ. ರೂಹು ಅಂದರೆ ಏನು? ವಿಶ್ವತೋ ರೂಹು ನೀನು ಅನ್ನೋದು ರೂಹು ಅನ್ನೋ ಪದ ಗೊತ್ತಿಲ್ಲ ಸರ್. ರೂವಾರಿ ನೀನೇ. ಚಕ್ಷು ಅಂದರೆ ಏನು? ಕಣ್ಣು ಅಲ್ವಾ? ಹೌದಾನೆ? ಈ ಥರದ್ದೆಲ್ಲ ಎಷ್ಟೊಂದು ಪದಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ಇನ್ನೂ ನೀನು ಕಲ್ತ್ಬಿಟ್ರಂತೂ, ಆ ಅರ್ಥ ತಿಳ್ಕೊಂಬಿಟ್ರಂತೂ ನೀನು ಮಹಾಜ್ಞಾನಿಯಾಗಿ ಆ ಥರ ಕಾಣ್ತೀಯ ನೀನು. ಬಟ್ ನಿನಗೆ ಇನ್ನೂ ಭಾಳ ದೊಡ್ಡ ಫ್ಯೂಚರ್ ಇದೆ, ಒಳ್ಳೆ ಫ್ಯೂಚರ್ ಇದೆ. ಒಳ್ಳೆಯದಾಗಲಿ.
ಥ್ಯಾಂಕ್ ಯು ಸರ್. ಖುಷಿನಾ? ಆಯಿತು. ಮುಂದಿನ ಸಂಚಿಕೆಯಲ್ಲಿ ಏನೋ ಟಂಗ್ ಟ್ವಿಸ್ಟರ್ ಕೇಳಿದ್ರೆ ಇವಾಗ ನೀವು ಕಲ್ತಿರೋದೆಲ್ಲ ಮರ್ತೋಗ್ಬಿಡ್ತೀಯಾ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.